ನಮ್ಮಲ್ಲಿ ಒಂದು 2-3 ದಿನ ಆಗ್ತಿತ್ತು ಟ್ರಾನ್ಸ್ಫರ್ ಆಗಲಿಕ್ಕೆ. ಒಂದು ಸ್ಪೆಷಲ್ ಕೇಸ್ ಅಂತ ಹೇಳಿ ಮತ್ತು ಟ್ರಾನ್ಸ್ಫರ್ ಕೂಡ ಆಗಿದೆ. ಅವರು ಕೇಸು ರಿಸೀವ್ ಮಾಡ್ಕೊಂಡಿದ್ದಾರೆ ಆಯಿತಾ. ಅವ್ರು ಇಮಿಡಿಯೇಟಲ್ಲಿ ಒಂದು 30 ಡೇಸ್ ಅಥವಾ 60 ಡೇಸಲ್ಲಿ ಚಾರ್ಜ್ ಶೀಟ್ ಮಾಡ್ತಾರೆ. ಮತ್ತು ಅವ್ರಿಗೆ ಏನೇನು ಬೆನಿಫಿಟ್ಸ್ ಬರಬೇಕು, SC ಕಾರ್ಡ್ ಇನ್ವೋಕ್ ಆಗಿದ್ದರಿಂದ ಅವ್ರಿಗೆ ಏನೇನು ಬೆನಿಫಿಟ್ಸ್ ಬರಬೇಕು ಅದು ಕೂಡ ಅವೈಲ್ ಮಾಡಿ ಮಾಡ್ಕೊಡ್ತಾರೆ. ಓಕೆನಾ? ಬೇರೆ ಇದೆಯಾ ನಿಮ್ಮ ಹತ್ರ? ಈಗ ಸ್ನೇಹಿತರೆ, ಈಗ ನಿನ್ನೆ ನಮ್ಮ ಸಿಬ್ಬಂದಿ ಚೇತನ್ ಮೇಲೆ ಏನು ನೌಕರರ ಕೂಟದ ರಾಜ್ಯಾಧ್ಯಕ್ಷ ಚಂದ್ರು ಅವನ ಗ್ಯಾಂಗ್ ಬಂದು ಒಂದು ಗೂಂಡಾ ವರ್ತನೆ ಮಾಡಿ ಡಿಪೋ ಒಳಗಡೆ ನುಗ್ಗಿ ಹಲ್ಲೆ ಮಾಡಿದ್ರು. ಆ ಒಂದು ವಿಷಯ ಸಂಬಂಧವಾಗಿ ನಿನ್ನೆ ಪೊಲೀಸ್ ಠಾಣೆಗೆ ಒಂದು ದೂರು ದಾಖಲಾಗಿತ್ತು. ಚೇತನ್ ರಾಜ್ ಅವರು ಸಹ ವೈದ್ಯರಿಂದ ಅವರೇ ಸಹ ಹೇಳಿಕೆಯನ್ನು ಕೊಟ್ಟಿದ್ರು. ಆ ಹೇಳಿಕೆಯಿಂದ ಇವತ್ತು ನಮ್ಮ ಪೊಲೀಸ್ ಇಲಾಖೆ ಒಂದು ಒಳ್ಳೆಯ ಒಂದು FIR ಅನ್ನು ಮಾಡಿದ್ದಾರೆ. ಯಾವುದೇ ರೀತಿಯಲ್ಲೂ ಸಹ ಕಾನೂನು ವೈಲೇಷನ್ ಮಾಡ್ತಾನೆ, ಯಾವುದೇ ರೀತಿಯೂ ಅವ್ರು ಕೊಟ್ಟಿರೋ ಒಂದು ಸ್ಟೇಟ್ಮೆಂಟ್ಗೆ ಎಲ್ಲೂ ಸಹ ಅನ್ಯಾಯ ಆಗೋ ರೀತಿಯಲ್ಲಿ ಪ್ರತಿಯೊಂದು ಏನು ಚೇತನ್ ರಾಜ್ ಅವರು ಅವ್ರ ಹೇಳಿಕೆಯನ್ನು ಕೊಟ್ಟಿದ್ರು, ಆ ಹೇಳಿಕೆಯ ಪ್ರಕಾರ FIR ಅನ್ನು ಮಾಡಿದ್ದಾರೆ. ಇದರಲ್ಲಿ ಭಾಳ ಪ್ರಮುಖವಾಗಿ SC/ST ಕಾಯ್ದೆ ಇನ್ವಾಲ್ವ್ ಆಗಿರೋದ್ರಿಂದ ಇದು ತುಂಬ ಗಂಭೀರವಾದ ಪ್ರಕರಣ ಆಗಿರೋದ್ರಿಂದ ಇದಕ್ಕೆ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬ್ ಹೇಳಿದ ಪ್ರಕಾರ ಇದು ಇನ್ವೆಸ್ಟಿಗೇಷನ್ ಬೇರೆ ಇವರೇನೇ DCI ಹೋಗುತ್ತೆ. ಅವರು ಸಂಬಂಧಪಟ್ಟ ತನಿಖೆ ಮಾಡ್ತಾರೆ. ಇದನ್ನು ತನಿಖೆ ಮಾಡಿ ನಮ್ಮ ವ್ಯಾಪ್ತಿಗೆ ಬರಲ್ಲ, ದೊಡ್ಡ ಮಟ್ಟದ ತನಿಖೆ ಆಗುತ್ತೆ. ಯಾರು ಆ ಅಪರಾಧಿಗಳಿದ್ದಾರೆ, ಯಾರ ಗುಂಡಾಗಿರಿ ಮಾಡಿದ್ದಾನೆ ಚಂದ್ರು ಅನ್ನೋನು, ಅವ್ರಿಗೆ ತಕ್ಕ ಶಿಕ್ಷೆ ಆಗೇ ಆಗುತ್ತೆ. ಮಿನಿಮಮ್ 3 ರಿಂದ 7 ವರ್ಷ ಜೈಲು ಶಿಕ್ಷೆ ಆಗುತ್ತೆ ಅಂತ ಸಾಹೇಬ್ರು ಹೇಳಿದ್ದಾರೆ. ಪ್ರೂವ್ ಆದ್ರೆ ಇದರಲ್ಲಿ 307 ಕೇಸ್ ಸೇರಿಸ್ಕೊಂಡಿರ್ತಲ್ವ ಆಗಿದೆ, ಇನ್ಕ್ಲೂಡಿಂಗ್ ಈಗ ನಾನು ಸಾಹೇಬ್ರನ್ನ ಕೇಳಿದೆ, ಸರ್ ಅದು SC/ST ಕಾಯ್ದೆ ಪ್ರಕಾರ ಅದು ಮಾಡ್ತಾರೆ ಸರ್, ಅವ್ರಿಗೆ ಹಲ್ಲೆ ಆಗಿರೋದಕ್ಕೆ ಬೇರೆ ಸೆಕ್ಷನ್ ಹಾಕಿದಾರೆ 115, 352, 351 ಹಾಕಿದ್ದಾರೆ. ಇದಕ್ಕೆ ಏನು ಸರ್ ಅಂತ ಕೇಳಿದ್ಕೆ ಇದು ಸಹ ಇನ್ಕ್ಲೂಡಿಂಗ್ ಅದರಲ್ಲೇ ಸೇರ್ಕೊಂಡಿರೋದ್ರಿಂದ ಅದಕ್ಕೂ ಸಹ ಸಂಬಂಧಪಟ್ಟ ಸಪ್ರೇಟು ಅವ್ರ ಮೇಲೆ ಆಗುತ್ತೆ. ಈಗ ನಿಮ್ಮ ಒತ್ತಡಕ್ಕೆ ಏನಾದ್ರು ನೀವು ಇವಾಗ ನಿಮ್ಮ ಮುಂದೆ ಹೋಗಿ ಬೇರೆ ಥರ ಏನಾದ್ರು ಜಗಳ ಇದು ಮಾಡಿ ಗಲಾಟೆ ಮಾಡಿ ಮಾತುಗಳು ಇಲ್ಲೇ ಅರೆಸ್ಟ್ ಮಾಡಬೇಕು ಅಂತಂದರೆ ಈ ಒಂದು SC/ST ಕಾಯ್ದೆ ಆಗ್ತಿರೋದ್ರಿಂದ ಅವ್ರನ್ನ ಈಗ ಬದುಕಲಿಕ್ಕಾಗಲ್ಲ. ಮತ್ತು ಅವ್ರಿಗೆ ಸುಲಭವಾಗಿ ಸಾಯಿತು ಬೇಲಂತೂ ಸಿಗಲ್ಲ ಅವ್ರಿಗೆ. ಹಾಗಾಗಿ ನೀವು ಎಲ್ಲರೂ ಡಿಪೋಗಳ ಹತ್ರ ಹೋಗಿ ಯಾವುದೇ ರೀತಿ ಪ್ರಮೋಟ್ ಮಾಡಿ ಒಂದು ಇದು ಮಾಡೋಂಥ ಹೇಳಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ದಾರೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಅವ್ನು ಖಂಡಿತವರನ್ನು ಇನ್ವೆಸ್ಟಿಗೇಷನ್ ಶುರುವಾಗ್ತಿದ್ದಂಗೆ ಇಲ್ಲಿ ಬರ್ತಾರೆ, ಸ್ಪಾಟ್ ಮಾಜರ್ ಮಾಡ್ತಾರೆ ಸಂಬಂಧಪಟ್ಟ ಹೈಯರ್ ಅಧಿಕಾರಿಗಳು, ACP ಸಾಹೇಬರ ಲೆವೆಲ್ ಆಗೋದಂಥವ್ರು. ಹಾಗಾಗಿ ಅವ್ರು ಬಂದು ಏನು ಬೇಕಲ್ಲ ಮಾಡು, ಅವರು ಅರೆಸ್ಟ್ ಮಾಡೋ ಸಂದರ್ಭ ಇದ್ದಾಗ ಖಂಡಿತ ಅರೆಸ್ಟ್ ಮಾಡೇ ಮಾಡ್ತಾರೆ. ಅವರ ಹೆಂಡತಿ ಅವರ ತಾಯಿ ಸಹ ಬಂದು ಅವ್ರ ಹತ್ರ ಮನವಿಯನ್ನು ಮಾಡ್ಕೊಂಡಿದ್ದಾರೆ, ಅವ್ರ ಗೋಳನ್ನು ಹೇಳ್ಕೊಂಡಿದ್ದಾರೆ. ಇದನ್ನು ಮಗ ಸರ್ ನುಗ್ಗಿ ಹೊಡೆದಿದ್ದಾರೆ, ನಾಳೆ ಏನಾದ್ರೂ ಇವನು ಇದೇ ದ್ವೇಷ ಇಟ್ಕೊಂಡು ಮನೇನ ಒಬ್ಬನೇ ಹೊರಡ್ಬೇಕಾದ್ರೆ ಹೊಡೆದು ಏನೋ ಜವಾಬ್ದಾರಿ ಯಾರನ್ನ ವಿಚಾರವನ್ನು ಸಹ ಅವರು ಪೊಲೀಸ್ ಸಾಹೇಬರು ಬಂದಿದ್ದಾರೆ. ಅದಕ್ಕೆ ಅವರೆಲ್ಲರೂ ಸಾಹೇಬರು ಅದಕ್ಕೆ ಈ ಥರ ಕೇಸ್ ಪ್ರಕರಣಗಳನ್ನ ನಾವು ಹಾಕಿದ್ದೀವಮ್ಮ, ಇದನ್ನ ಮೀರಿ ಅವನು ಏನೂ ಮಾಡ್ಲಿಕ್ಕೆ ಆಗಲ್ಲ ಅಂತ ಅವ್ರಿಗೂ ಸಹ ಎಲ್ಲ ವಿಚಾರ ಹೇಳಿದ್ದಾರೆ. ಅದ್ರ ಜೊತೆಗೆ ನಿನ್ನೆಯಿಂದನೂ ಸಹ ನಮ್ಮ ಸಂಸ್ಥೆ ಅಧಿಕಾರಿಗಳು ನಮಗೆ ನಿಜವಾಗ್ಲೂ ಒಂದು ಒಳ್ಳೆ ವಾತಾವರಣವನ್ನು ಇಟ್ಕೊಂಡು ನಾವೇನು ನಮ್ಮ ನೌಕರಿಗೆ ಅನ್ಯಾಯ ಆಗಿದೆ ಅದಕ್ಕೆ ನ್ಯಾಯ ಕೊಡ್ತಕ್ಕ ವಿಚಾರದಲ್ಲಿ ನಮ್ಮ DC ಸಾಹೇಬರಾಗಿರ್ಬೋದು, ಡಿಪೋ ಮ್ಯಾನೇಜರ್ ಆಗಿರ್ಬೋದು, ನಮ್ಮ SND ಸಾಹೇಬರಾಗಿರ್ಬೋದು, ಮತ್ತು CSO ಮತ್ತು ನಮ್ಮ ರಮ್ಯ ಮೇಡಮ್ ಎಲ್ಲರೂ ಸಹ ಬಂದು ಖುದ್ದಾಗಿ ಸ್ಟೇಷನ್ಗೆ ಬಂದು ಠಾಣೆಗೆ ಬಂದು ದೂರನ್ನು ನೀಡಿ ಏನು ನಡೆದಿದೆ ಅಂತಕ್ಕಂಥದ್ದನ್ನು ಹೇಳಿ ಇವತ್ತು ಚೇತನ್ ರಾಜ್ಗೆ ನ್ಯಾಯ ಒಂದು ಪ್ರಾಥಮಿಕ ಹಂತವಾಗಿ ನ್ಯಾಯ ಒದಗಿಸಲಿಕ್ಕೆ ಅವರು ಕಾರಣಭೂತರಾಗಿದ್ದಾರೆ. ಹಾಗಾಗಿ ಅವ್ರಿಗೂ ಸಹ ನಾವು ನಮ್ಮ ಸಿಬ್ಬಂದಿಯ ಪರವಾಗಿ ಎಲ್ಲ ಸಂಘಟನೆ ಮುಖಂಡಗಳ ಪರವಾಗಿ ನಮ್ಮ ಸಂಸ್ಥೆ ಅಧಿಕಾರಿಗಳಿಗೆ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇವೆ. ಸರ್, ಎಲ್ಲ ಒಂದು ಕಡೆ ಇದು ಡಿಪೋ ಮಟ್ಟದಲ್ಲಿ ಕಂಪ್ಲೇಂಟ್ ಆಗಿಲ್ಲ, ಖಾಲಿ ಇವ್ರು ಚೇತನ್ ರಾಜ್ ಮಾತ್ರ ಕಂಪ್ಲೇಂಟ್ ಕೊಡಿ ಅಂತ ಕೇಳ್ತಾರೆ ಸರ್. ಅದನ್ನು ನಾನು ಸಾಹೇಬ್ರಿಗೆ ಪ್ರಶ್ನೆ ಮಾಡಿದೆ. ಡಿಪೋ ಒಳಗಡೆ ಬಂದು ಒಬ್ಬ ಗೂಂಡಾ, ಒಬ್ಬ ಡಿಸ್ಮಿಸ್ ಆಗಿರೋ ಎಂಪ್ಲಾಯಿ ಅಂದ್ರೆ ಹಲವಾರು ಪ್ರಕರಣಗಳಿದ್ದಾವೆ, 5-6 ಪೊಲೀಸ್ ಕೇಸ್ ಇದೆ. ಇದೇ ಚಂದ್ರು ಅವ್ನು ಗೂಂಡಾ ಅಂತಲೇ ಕರಿಬೇಕು. ಅವನ ಮೇಲೆ 5-6 FIR ಇದ್ರು ಸಹ ಅವನ ಇಲ್ಲಿವರೆಗೂ ಯಾವುದೇ ನಮ್ಮ ಸಂಸ್ಥೆ ಇರ್ಬೋದು, ಪೊಲೀಸ್ ಠಾಣೆ ಆಗಿರ್ಬೋದು, ಇನ್ನೂ ಕ್ರಮ ಆಗಿಲ್ಲ. ಅದ್ರ ಜೊತೆಗೆ ಅವ್ನು ಬಂದು ಒಳಗಡೆ ಹೊಡೆದೋದಕ್ಕೆ ನೀವು ಸಂಸ್ಥೆಯಿಂದ ದೂರು ಕೊಟ್ಟಿದ್ರೆ ನೀವು ಯಾಕೆ FIR ಮಾಡಿಲ್ಲ ಅಂತ ಕೇಳಿದ್ಕೆ ಇದ್ರ ಜೊತೆಗೆ ಅದನ್ನು FIR ಮಾಡ್ಕೊಂಡು 2 FIR ಮಾಡ್ಲಿಕ್ಕೆ, ಒಂದೇ ಪ್ರಕರಣಕ್ಕೆ 2 FIR ಮಾಡ್ಲಿಕ್ಕೆ ಬರಲ್ಲ ಆಯಿತಾ. ಅದನ್ನು ನೀವು ಪರಿಶೀಲನೆ ಮಾಡ್ತೀವಿ ನಾವು. ಆಮೇಲೆ ನಮ್ಮ ಸಂಸ್ಥೆ ಅಧಿಕಾರಿಗಳು ಟೆಕ್ನಿಕಲ್ ಆಗಿ ಲೀಗಲ್ ಒಪಿನಿಯನ್ ತಗೊಂಡೇನೋ ಅದು ಮಾಡ್ಲಿಕ್ಕೆ ನಮ್ಮ ಲೀಗಲ್ ಒಪಿನಿಯನ್ ತಗೊಂಡು ಹೇಳಿದ್ದಾರೆ ಅಂತ. ಈ ಕಂಪ್ಲೇಂಟ್ ಸ್ಟ್ರಾಂಗ್ ಆಗಿದೆ, ಇದ್ರ ಮೇಲೆ ನಾವು ಕೊಟ್ಟರೆ ಅದು ಈ ಕಂಪ್ಲೇಂಟ್ಗೆ ವೀಕ್ ಆಗುತ್ತೆ. ಈ ಒಂದು ಇದು ದೂರಿಗೆ ಈ FIRಗೆ ವೀಕ್ ಆಗುತ್ತೆ, ಈ ಸೆಕ್ಷನ್ಗಳು ವೀಕ್ ಆಗ್ತವೆ. ಹಾಗಾಗಿ ಅವರು ಅದರ ಮೇಲೆ ಪಾಸಿಂಗ್ ಇದ್ರ ವಿಷಯ ಹೋಗ್ತಾರೆ. ಒಂದೇ ಘಟ್ಟ 2 FIR ಮಾಡಕ್ಕೆ ಬರಲ್ಲ ಅಂತ ಹೇಳಿದ್ದಾರೆ. ಅದು ನಿಮಗೆ ಎಲ್ಲರಿಗೂ ಗಮನಕ್ಕಿರಲಿ. ಅದರಿಂದ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಕಾರ್ಮಿಕ ಬಂಧುಗಳೇ. ಇವತ್ತು ಈ ಕೂಟದ ಅಧ್ಯಕ್ಷ ಚಂದ್ರು ಅನ್ನೋನು ಕಾರ್ಮಿಕ ಸಂಘಟನೆ ಕಟ್ಟಿಕೊಂಡು ನೌಕರಿ ನ್ಯಾಯ ಕೊಡಿಸ್ಬೇಕು ಹೊರತು ನೌಕರಿ ನ್ಯಾಯಕ್ಕೆ ಹೋರಾಟ ಪಡ್ಕೋ ಹೊರತು ಅದನ್ನ ಬಿಟ್ಟು ನೀನು ಡಿಪೋಗಳ ಹತ್ರ ಗೂಂಡಾ ಥರ ಬಂದು ನಿನ್ನ ಸೋಷಿಯಲ್ ಮೀಡಿಯಾದಲ್ಲಿ ನಿನ್ನ ಪ್ರಶ್ನೆ ಮಾಡಿದ್ದಕ್ಕೆ ಒಬ್ಬ ಕಾರ್ಮಿಕರಿಗೆ ಈ ರೀತಿ ಹೊರತಕ್ಕಂಥದ್ದನ್ನು ನಾವು ಎಲ್ಲ ಜಂಟಿ ಸಮಿತಿಯ ಮುಖಂಡಗಳು ಖಂಡಿಸಿದ್ದೀವಿ.
ಅವ್ರಿಗೆ ಶಿಕ್ಷೆ ಆಗೋವರೆಗೂ ಸಹ ಜಂಟಿ ಸಮಿತಿ ಚೇತನ್ ರಾಜು ಮತ್ತು ಅವ್ರ ಕುಟುಂಬದ ಜೊತೆ ಇರುತ್ತೆ. ಯಾವುದೇ ಕಾರಣಕ್ಕೂ ಅವನ್ನ ನಾವು ಕ್ಷಮಿಸುವಂತ ಮಾತೇ ಇಲ್ಲ, ಅವರು ಸಹ ಕ್ಷಮಿಸಲ್ಲ. ಅವ್ರಿಗೆ ಶಿಕ್ಷೆ ಆಗೋವರೆಗೂ ಜಂಟಿ ಸಮಿತಿ ಇವ್ರ ಕುಟುಂಬ ಜೊತೆ ಚೇತನ್ ರಾಜ್ ಕುಟುಂಬ ಜೊತೆ ಇರ್ತದೆ. ಮತ್ತೆ ನಾವು ಇವಾಗ ನಮ್ಮ ಮುಂದೆ ದೊಡ್ಡ ಮಟ್ಟ ಸವಾಲುಗಳಿದ್ದಾವೆ ಜಂಟಿ ಸಮಿತಿ ಮುಂದೆ ನೌಕರರಿಗೆ ವೇತನ ಹೆಚ್ಚಳ ಹಲವಾರು ಹೋರಾಟಗಳಿದ್ದಾವೆ. ಬಟ್ ಇದಕ್ಕೆ ನಾವು ಸಮಯವನ್ನು ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನಿಜವಾಗ್ಲೂ ನಮ್ಮ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಭಾರಿ ದಕ್ಷತೆಯಿಂದ ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡಿ ಪ್ರಾಥಮಿಕವಾಗಿ ನಮ್ಮ ಚೇತನ್ ರಾಜ್ಗಾಗಿ ಅನ್ಯಾಯಕ್ಕೆ ನ್ಯಾಯ ಒದಗಿಸಿದರೆ ನಮ್ಮ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೂ ಸಹ ಧನ್ಯವಾದ. ದಯವಿಟ್ಟು ಎಲ್ಲರೂ ಹೋರಾಡ. ಹೆಚ್ಚಿನ ವಿಷಯ ಮಧ್ಯಸ್ಥರು ನಿಮಿಷ ಮಾತಾಡ್ತಾರೆ. ಸ್ನೇಹಿತರೆ, ಇಲ್ಲಿ ಘಟಕ ವ್ಯವಸ್ಥಾಪಕರು ಇದ್ದಾರೆ ಮತ್ತು ಸಂಬಂಧಪಟ್ಟಂಥ ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ಇದ್ದಾರೆ. ನಾನು ಅವರಲ್ಲಿ ಮನವಿ ಮಾಡೋದಿಷ್ಟೇ, ಇದೇ ಮಹಾನಗರ ಸಾರಿಗೆ ಸಂಸ್ಥೆ ಒಳಗಡೆ ಸುಮಾರು ಒಂದು 52 ಘಟಕಗಳು ಹೆಚ್ಚು ಘಟಕಗಳಿದೆ. ಇಲ್ಲಿ ಸಂಘಟನೆಗಳು ಕಟ್ಟಿರ್ತಕ್ಕಂಥದ್ದು ಸಾರಿಗೆ ನೌಕರರ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನ ಆಲಿಸೋದಕ್ಕೆ ಹೊರತು ಯಾವುದೋ ಇವರ ವೈಯಕ್ತಿಕ ವಿಚಾರಗಳನ್ನ ಇಟ್ಕೊಂಡು ಬಂದು ಎಲ್ಲೋ ನಡೆದಿರ್ತಕ್ಕಂಥ ಪೊಲೀಸ್ ಪ್ರಕರಣಗಳನ್ನ ಒಂದು ವರ್ಷದ ಹಿಂದೆ ಆಗಿರ್ತಕ್ಕಂಥ ಪೊಲೀಸ್ ಪ್ರಕರಣಗಳನ್ನ ತೆಗೆದುಕೊಂಡು ಅದನ್ನು ವೈಯಕ್ತಿಕ ದ್ವೇಷವಾಗಿ ಇಟ್ಕೊಂಡು ಬಂದು ಒಂದು ಘಟಕದೊಳಗಡೆ ಹೋಗಿ ಒಬ್ಬ ನಿರ್ವಾಹಕನ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಸಹ ಖಂಡಿಸಿ ಇವತ್ತು ಸೇರಿರ್ತಕ್ಕಂಥದ್ದು. ನಾನು ಹಾಗಾಗಿ ಸನ್ಮಾನ್ಯ DC ಅವ್ರಿಗೂ ಹೇಳ್ತೀನಿ, ಘಟಕ ವ್ಯವಸ್ಥಾಪಕರು ಹೇಳ್ತೀನಿ, ಇನ್ನು ಮುಂದೆ ಯಾವುದೇ ಘಟಕದಲ್ಲೂ ಸಹ ಯಾರೂ ಸಹ ಈ ಥರದ ಅಚಾತುರ್ಯ ಕ್ರಮಕ್ಕೆ ಒಳಗಾಗಬಾರ್ದು. ಸಂಬಂಧಪಟ್ಟಂಥ ಸೆಕ್ಯೂರಿಟಿ ವಿಜಿಲೆನ್ಸನ್ನು ಟೈಟ್ ಮಾಡಬೇಕು. ಯಾರು ಒಳಗಡೆ ಹೋಗ್ತಾರೆ 4 ರಿಂದ 5 ಜನ ಹೋಗ್ತಕ್ಕಂಥದ್ದನ್ನು ಪ್ರಶ್ನೆ ಮಾಡಬೇಕು. ಸಂಪೂರ್ಣವಾಗಿ ಸೈನನ್ನು ಪಡೆದುಕೊಳ್ಳಬೇಕು ಯಾವ ಕೆಲಸಕ್ಕೆ ಬಂದಿದ್ದಾರೆ ಅಂತಕ್ಕಂಥದ್ದು. ಯಾಕಂದರೆ ಆಲ್ರೆಡಿ ಸಂಸ್ಥೆ ಒಳಗಡೆ ಇವೆಲ್ಲ ರೂಲ್ಸ್ಗಳಿದೆ. ಆದರೆ ಈ ಘಟಕದೊಳಗಡೆ ಇವ್ರು ಯಾವ ರೀತಿಯಲ್ಲಿ ಬಂದರು, ಯಾವ ಉದ್ದೇಶ ಇಟ್ಕೊಂಡು ಬಂದರು, ಇವ್ರು 5 ಜನ ಯಾಕೆ ಒಳಗಡೆ ಹೋದರು, ಇದೆಲ್ಲವೂ ಸಹ ಆಗಿದೆ. ಹಾಗಾಗಿ SLD ಸಾಹೇಬ್ರ ಹತ್ರ ಹೋಗ್ತೀವಿ, ಅದು ಕೇಳ್ತೀವಿ, ಅವ್ರು ಮಾತಾಡ್ತೀವಿ. ಹಾಗಾಗಿ ನಾನು ನಿಮ್ಮಲ್ಲಿ ಇನ್ನೊಂದು ಮನವಿ ಮಾಡ್ತೀನಿ ಸರ್, ವಿಶೇಷವಾಗಿ ಈ ಥರದ ಪ್ರಕರಣಗಳು ಇನ್ಯಾವುದನ್ನು ಸಹ ಮರುಕಳಿಸಬಾರ್ದು. ನಮ್ಮ ಸಂಸ್ಥೆ ಸಂಬಂಧಪಟ್ಟಂಥ ನೌಕರರ ಹಿತರಕ್ಷಣೆ ಕಾಯ್ದೆಯಲ್ಲಿ ಬದ್ಧವಾಗಿರ್ಬೇಕು ಅಂತಕ್ಕಂಥದ್ದು ನಂದಿದೆ. ಯಾಕಂದರೆ ಇವತ್ತು ಆರಕ್ಷಕ ಇಲಾಖೆ ಚೇತನ್ ರಾಜ್ ಆಗಿರ್ತಕ್ಕಂಥ ವಿಚಾರದಲ್ಲಿ ಸಂಪೂರ್ಣವಾದಂಥ ನ್ಯಾಯ ಒದಗಿಸ್ತಕ್ಕಂಥವನ್ನ ಪ್ರಾಥಮಿಕವಾಗಿ ಮಾಡಿದ್ದಾರೆ. ನಮ್ಮ ಸಂಸ್ಥೆಯಲ್ಲಿರ್ತಕ್ಕಂಥ ಅಧಿಕಾರಿಗಳು ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಘಟಕದೊಳಗಡೆ ಅನಧಿಕೃತವಾಗಿ ಪ್ರವೇಶಗಳು ಈ ರೀತಿ ಆಗಬಾರ್ದು. ನಾಳೆ ಯಾರೊಬ್ಬ ಹೊರಗಡೆ ಹೋಗ್ತಾರಲ್ಲ, ಬಂದು ಗಂಟೆ ಬರ್ಸ್ಕೊಂಡು ಹೋಗ್ತಾ ಇರ್ತಾರೆ. ಆರಕ್ಷಕರು ಯಾರೇ ಇರಲಿ ಅವರ ಅಮಾನತ್ ಆಗಲೇಬೇಕು, ವಿಚಾರಣೆ ಅಮಾನತ್ ಆಗಬೇಕು. ಇದರಲ್ಲಿ ಮಾನವೀಯತೆ ಯಾವುದೇ ಕಾರಣಕ್ಕೆ ತೋರ್ಸಂಗಿಲ್ಲ. 2020 ಮುಷ್ಕರದಲ್ಲೂ ಅದರಲ್ಲೂ ಕೂಡ ಪ್ರೆಗ್ನೆಂಟ್ ಇದ್ರು, ಆಯ್ತಾ. ಪ್ರೆಗ್ನೆಂಟ್ ಮಾನವೀಯತೆ ಖಂಡಿತ ತೋರಿಸ್ಬಾರ್ದು. DC ಸಾಹೇಬ್ರಿಗೆ ಹೇಳ್ತಾ ಇದೀವಿ, ಈ ಮಾನವೀಯತೆ ತೋರಿಸಿದ್ದೆ ಆದರೆ 2020ರಲ್ಲಿ ನೌಕರರು ಅವರು ಕೂಡ ಗರ್ಭಿಣಿಯಾಗಿದ್ರು. ಗರ್ಭಿಣಿ ಎಲ್ಲ ಉಲ್ಲೇಖ ಬರೋಲ್ಲ ಇಲ್ಲಿ. ದಯವಿಟ್ಟು ನಿಮ್ಮ ಕ್ರಮನ ಜರುಗಿಸಿ. ಏನು ಮಾಡಿ ಸರ್, ನಾವು ಏನೇನು ಹೆಚ್ಚು ನಿಮಗೆ ಮಾತಾಡೋಕ್ಕಾಗಲ್ಲ. ಏನು ಸಂಬಂಧಪಟ್ಟಂಥವ್ರು ಏನು ಅಮಾನತ್ ಆಗಬೇಕು ಜಗದೀಶ್ ಅವರು ಏನು ಖಂಡಿತ ಅಮಾನತ್ ಇವತ್ತೇ ಆಗ್ಬೇಕಾಯ್ತು, ಯಾಕೆ ಆಗಿಲ್ಲ ಅನ್ನೋದು ಪ್ರಶ್ನೆ ಮಾಡಿ ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ತಗೊಂಡು ಅಮಾನತ್ ಮಾಡಿ. ಮತ್ತೆ ಎರಡನೇ ಈ ಕ್ಷಣನೇ ಆಗ್ಬೇಕು. ಒಳಗಡೆ ಚಾಲಕರು ಬಂದು ನಿರ್ವಾಹಕರು ಇದನ್ನ ಸಂಘಟನೆಗೆ ನಾವು ಖಂಡಿಸ್ತೀವಪ್ಪ. ಇದನ್ನ ಈ ಕ್ಷಣನೇ ಆಗ್ಬೇಕು. ಅಮಾನತ್ ಆದೇಶ ನಾವು ಎಲ್ಲಾ ಸ್ಥಳಗಳಲ್ಲಿ ತಗೊಂಡಿದ್ದೀವಿ. ಪೊಲೀಸ್ ಇಲಾಖೆ ಮುಗೀತು, ನಾವು ಹೋಗಿ ಕಚೇರಿ ಒಳಗೆ ಮಾತಾಡೋಣ, ಆಯ್ತಾ. ಅಮಾನತ್ ಆಗ್ಲೇಬೇಕು, ಈ ಕೂಡ್ಲೇ ಮಾಡ್ಬೇಕು. ಶಿಸ್ತು ಪ್ರಾಧಿಕಾರ ಅವರು ಇದ್ದಾರೆ. ಇರೋಣ ನನ್ನ ನೋವಿದೆ ಇರಿ. ನಾನು ಒಬ್ಬ ಪಕ್ಕ ಡಿಪೋವನು, ನೀವೆಲ್ಲ ಎಲ್ಲಿಂದ ಅಮಾನತ್ ಆಗ್ಬೇಕು. ಅಮಾನತ್ ಆಗ್ಲೇಬೇಕು. ಭದ್ರತಾ ಆರಕ್ಷಕರು ನೀವು ಬಿಟ್ರು ನಾನ್ ಸಹಿತ ಬಿಡಲ್ಲ ಅಮಾನತ್ ಆಗ. ಈಗ ದಯಮಾಡಿ ಸರ್, ಘಟಕ ವ್ಯವಸ್ಥಾಪಕರು ಮತ್ತು ವಿಭಾಗೀಯ ನೇತೃತ್ವ ಇಬ್ಬರು ಇದ್ದೀರಾ. ಇನ್ನು ಮುಂದೆ ಈ ಥರದ ಪ್ರಕರಣಗಳು ನಡೀಬಾರ್ದು. ದಯಮಾಡಿ ನೀವು ಇನ್ನೂ ಹೆಚ್ಚಿನ ಕ್ರಮ ತೆಗೆದುಕೊಂಡು ಏನಾಗಿರ್ತಕ್ಕ. ಆಮೇಲೆ ಮುಂದಿನ ದಿನದಲ್ಲಿ ಈ ವ್ಯಕ್ತಿ ಮೇಲೆ ಏನು ಹಲ್ಲೆ ಆಗಿದೆ, ಈ ಡಿಪೋದಲ್ಲಿ ಇರ್ತಕ್ಕಂಥ ಘಟಕ ವ್ಯವಸ್ಥಾಪಕರು ಇರ್ಬೋದು, ವಿಭಾಗ ನಿಯಂತ್ರಣ ಸಂಪೂರ್ಣವಾಗಿ ತನಿಖಾ ಏನಿದೆ ಹಂತದಲ್ಲಿ ಸಂಪೂರ್ಣವಾಗಿ ಸತ್ಯಾಸತ್ಯತೆಯನ್ನು ಹೊರತರ್ತಕ್ಕಂಥ ಕೆಲಸವನ್ನು ನೀವು ಮಾಡ್ತೀರಾ ಅಂತಕ್ಕಂಥ ಒಂದು ನಂಬಿಕೆ ಮೇಲೆ ನಾವು ಎದುರಿಗೆ ಹೋಗ್ತಾ ಇದ್ದೀವಿ. ಆದರೆ ಮತ್ತೆ ಮುಂದಿನಲ್ಲಿ ಯಾರೋ ಇದಕ್ಕೆ ಬಂದರೂ ಅದನ್ನು ಮುಚ್ಚಿರ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು, ಇದ್ಯಾವುದನ್ನು ಮಾಡಿದ್ರೆ 100ಕ್ಕೆ 100% ನಾವು ಮತ್ತಿದೆ ಘಟಕದ ಮುಂದೆ ಬಂದು ನಮ್ಮ ಆರಕ್ಷಕ ಠಾಣೆಗೆ ಒಂದು ಮನವಿಯನ್ನು ಕೊಟ್ಟು ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಮತ್ತೆ ಕೂರ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಹಾಗಾಗಿ ನಾನು ವಿಭಾಗೀಯ ನಿಯಂತ್ರಣಾಧಿಕಾರಿ ಘಟಕ ವ್ಯವಸ್ಥಾಪಕರಿಗೆ ಹೇಳ್ತಾ ಇದ್ದೀವಿ, ಏನು ಸತ್ಯಾಸತ್ಯತೆ ಆಗಿದೆ, ಆತ ಸಮಯದ ಇದರೊಳಗಡೆ ಕ್ಯಾಶ್ ಕಟ್ ಈಚೆ ಬರ್ತಿದ್ದಂಗೆ ಹೋಗಿ ಅಟ್ಯಾಕ್ ಮಾಡಿರ್ತಕ್ಕಂಥದ್ದು, ಇದು ಸತ್ಯಾಸತ್ಯತೆ. ಇದು 100% ಇವರು ವ್ಯವಸ್ಥಿತವಾಗಿ ಇಲ್ಲಿ ಡ್ಯೂಟಿಗೆ ಬಂದಿರತಕ್ಕಂಥ ಮಾಹಿತಿಯನ್ನು ತೆಗೆದುಕೊಂಡು ಎಲ್ಲವನ್ನು ಸೇರ್ ಮಾಡಿದ್ದಾರೆ. ಹಾಗಾಗಿ ಈ ಕೇಸನ್ನು ಏನಾದ್ರು ಮುಚ್ಚಾಕ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರೆ ಮ್ಯಾನೇಜ್ಮೆಂಟು ಇದಕ್ಕೆ ಸಂಪೂರ್ಣವಾಗಿ ಬೆಲೆ ತರಬೇಕಾಗುತ್ತೆ ಅಂತಕ್ಕಂಥ ವಿಷಯ ತಿಳಿಸಿ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀವಿ. ದಯಮಾಡಿ ಯಾರು ಆ ಸಂದರ್ಭದಲ್ಲಿ ಸೆಕ್ಯೂರಿಟಿ ಭದ್ರತಾ ಸಿಬ್ಬಂದಿ ಕೆಲಸ ಮಾಡ್ತಿದ್ರು ಅವ್ರ ಮೇಲೆ ಅಮಾನತ್ ಆದೇಶ ಆಗಬೇಕು ಮತ್ತು ಸೂಕ್ತವಂತ ಕ್ರಮ ಜರುಗಿಸಬೇಕು. ಅವರು ಇಲ್ಲಿ ಗಾಡಿ ತಾಯಿ ಬಂದು ಚೇತನ್ ರಾಜ್ ತಾಯಿ ಬಂದು ಕ್ಯಾನ್ಸರ್ ಪೇಷಂಟ್, ಮತ್ತೆ ಅವ್ರ ಮಿಸಸ್ ಚಿಕ್ಕ ಪಾಪು ಇಟ್ಕೊಂಡು ಬಾಡಿಗೆ ಬಹಳ ಕಷ್ಟದ ಪರಿಸ್ಥಿತಿ ಇದ್ದಾರೆ. ಮಾಡಿರೋದ್ರಿಂದ ಮುಂದೆ ಕೂಡ ಇದೇ ರೀತಿ ಆಗಲ್ಲ. ನಾವು ನೆನೆಸ್ಕೊಳ್ಳೋಕ್ಕಾಗಲ್ಲ. ಮತ್ತೆ ಯಾರು ಬೇಕಾದ್ರೂ ಇವ್ರು ನಮ್ಗೆ ವೀಕ್ನೆಸ್ ಮಾಡಿ
ಇನ್ಯಾರಾದ್ರೂ ಇನ್ಯಾವ ಡಿಪೋಟ್ ಬೇಕಾಗಿತ್ತು ಹೋಗೋದು. ಅದನ್ನೆಲ್ಲ ತಡೆಗಟ್ಟೋದಕ್ಕೆ ನಮ್ಮ ಜಗದೀಶ್ ಅವರು ಕೇಳ್ಕೊಂಡಾರೆ. ಓಕೆ, ಈಗ ಮೆಡಿಕಲ್ ಸಂಬಂಧಪಟ್ಟಂತೆ ಹಾಸ್ಪಿಟಲ್ಗೆ ಅವರಿಗೆ ಸಹಾಯ ಮಾಡಬೇಕು ಅಂತ ಕೇಳ್ಕೊತಾರೆ. ಮೆಡಿಕಲ್ ಈಗಾಗಲೇ ನಿನ್ನೆ ನಡೆದಂಥ ಒಂದು ಘಟನೆ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ತಿಳ್ಕೊಂಡಿದ್ರಿ. ಇದೆಲ್ಲ ಗೊತ್ತಿರೋ ಹಾಗೆ ಈಗಾಗಲೇ ಪೊಲೀಸ್ ವತಿಯಿಂದ FIR ಆಗಿ ಅದು ತನಿಖಾ ಹಂತದಲ್ಲಿ ಆಗಿ ಬಂದಿದೆ. ಹಾಗೆಯೇ ನಮ್ಮ ಸಂಸ್ಥೆಯ ವತಿಯಿಂದ ಸಾಕಷ್ಟು ಕಟ್ಟುನಿಟ್ಟಿನ ನಿಯಮಗಳಿದೆ. ಆ ನಿಯಮಗಳನ್ನೆಲ್ಲ ನಾವು ಪಾಲಿಸಿ ಆ ನಿಯಮಗಳ ಪ್ರಕಾರ ಏನೇನು ಕ್ರಮ ಕೈಗೊಳ್ಳಬೇಕು, ಯಾವುದರ ಬಗ್ಗೆ ಹೇಗೆ ಕ್ರಮ ಕೈಗೊಳ್ಳಬೇಕು ಅದ್ರ ಬಗ್ಗೆ ಈಗಾಗಲೇ ನಡೀತಾ ಇದೆ. ಅದೊಂದು ಫೈನಲ್ ರೂಪಕ್ಕೆ ಬರುತ್ತೆ. ಖಂಡಿತವಾಗ್ಲೂ ನೀವುಗಳು ಏನು ಅಂದ್ಕೊಂಡಿದ್ದೀರಿ ಆ ಟೈಪು ಯಾರೇ ಇದ್ರೂ ಅವ್ರ ಮೇಲೆ ಕ್ರಮ ಕೈಗೊಳ್ಳುವಂಥ ಕ್ರಮವನ್ನು ನಾವು ಇಲ್ಲ ಸರ್. ಇದೇನು ಮಲ್ಲೇಶ ಅನ್ನೋನು ಆತ ಅವ್ನು ಕಂಪ್ಲೇಂಟ್ ಮಾಡ್ಬೋದಿತ್ತು, ಸ್ಟೇಷನಲ್ಲಿ ಮಾಡ್ಬೋದಿತ್ತು. ಅದು ಬಿಟ್ಟು ಒಬ್ಬರು ಮಾತು ಚಂದ್ರಶೇಖರ್ ಅನ್ನೋರು ಮಾತು ಕೇಳಿ ಅವ್ರನ್ನ ಕರ್ಕೊಂಡು ಡಿಪೋ ಒಳಗೆ ಬಂದಿರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂಗೆ ಮಲ್ಲೇಶನ್ಗೂ SP ಆಗಲೇಬೇಕು, ಡಿಸ್ಮಿಸ್ ಆಗಲೇಬೇಕು. ಅದನ್ನ ಕೂಡ ಡ್ಯೂಟಿನ ತೆಗಿಲೇಬೇಕು. ಗೊತ್ತಾಗಬೇಕು ಕಷ್ಟ ಏನು ಅಂತ ಅವರಿಗೆ. ಡಿಪಾರ್ಟ್ಮೆಂಟಲ್ ಎಂಕ್ವೈರಿಗಳು ನಡೀತಾ ಇದೆ, ಇನ್ವೆಸ್ಟಿಗೇಷನ್ ಅಂತ ಮಾಡ್ತಿದೆ. ಅದು ಈ ಹಂತದಲ್ಲಿ ಎಲ್ಲ ನಾನು ಹೇಳಲಿಕ್ಕಾಗಲ್ಲ. ಡೆಫಿನೆಟ್ ಆಗಿ ಎಲ್ಲರೂ ಯಾರ್ಯಾರು ನ್ಯಾಯ ಸಿಗ್ಬೇಕು ಸರ್. ಚೇತನ್ ರಾಜ್ಗೆ ಅವರು ಮನೆಯವರಿಗೆ ಭಯ ಇರ್ಬೇಕು, ತಲೆ ಮಾಡಿದವ್ರಿಗೆ